ಹಾಯ್ ನಮಸ್ತೆ. ಇವತ್ತು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ಅವರ ಹುಟ್ಟುಹಬ್ಬ. ಇವತ್ತು ಅವರ 51ನೇ ಹುಟ್ಟುಹಬ್ಬ. ಇವತ್ತು ಅವ್ರು ನಮ್ಮ ನಡುವೆ ಇಲ್ದೇ ಇರಬಹುದು. ಆದ್ರೆ ಅವರ ಶಕ್ತಿ, ಅವರ ಪ್ರೀತಿ, ಅವರ ಸಹನೆ, ಅವರ ಕಾಳಜಿ, ಅವರ ನಟನೆ ಇನ್ನೂ ಕೂಡ ನಮ್ಮ ಹೃದಯದಲ್ಲಿ ಜೀವಂತವಾಗಿದೆ ಅಂತಾನೆ ಹೇಳ್ಬಹುದು. ಇವತ್ತು ದೊಡ್ಡ ಮನೆ ಕುಟುಂಬ, ಅಭಿಮಾನಿಗಳು ಅವರ ಸಮಾಧಿ ಬಳಿ ತೆರಳಿ ಪೂಜೆ ಸಲ್ಲಿಸಿದ್ದಾರೆ, ಕೇಕ್ ಕಟ್ ಮಾಡಿದ್ದಾರೆ, ಹಾಡ್ಗಳನ್ನ ಹಾಡಿದ್ದಾರೆ. ಅದೆಷ್ಟೋ ಕಡೆ ಅನ್ನ ಸಂತರ್ಪಣೆ ನಡೆದಿದೆ, ರಕ್ತದಾನ ನಡೆದಿದೆ. ಹೀಗೆ ಪ್ರತಿಯೊಬ್ರು ಕೂಡ ಈಗ್ಲೂ ಅಪ್ಪುವನ್ನ ಸ್ಮರಿಸ್ತಾರೆ. ಹಾಗಾದ್ರೆ ಅಪ್ಪು ಇಷ್ಟು ಗ್ರೇಟ್ ಆಗ್ಲಿಕ್ಕೆ ಕಾರಣ ಏನು? ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಇವತ್ತು ಕನ್ನಡ ಚಿತ್ರರಂಗದ ಧ್ರುವ ತಾರೆ ಅಪ್ಪು ಎಂದೇ ಆಪ್ತವಾಗಿ ಕರೆಯಲ್ಪಡುವ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ಅವರ 51ನೇ ಹುಟ್ಟುಹಬ್ಬ. ಇವತ್ತು ಈ ಹುಟ್ಟುಹಬ್ಬ ಬರೀ ಕೇವಲ ಅಭಿಮಾನಿಗಳಿಗೆ ಹಬ್ಬ ಅಲ್ಲ, ಇದೊಂದು ಸ್ಫೂರ್ತಿ ದಿನ. ಬೆಳ್ಳಿ ಪರದೆ ಮೇಲೆ ಪವರ್ ಸ್ಟಾರ್ ಆಗಿ ಅಬ್ಬರಿಸ್ತಿದ್ದ ಅವರು ನಿಜ ಜೀವನದಲ್ಲಿ ಮಾತ್ರ ಅಪ್ಪಟ ಚಿನ್ನದಂತ ಮನುಷ್ಯ. ಸ್ಟಾರ್ ಗಿರಿಯ ಹಮ್ಮಿಲ್ಲದ ಸರಳತೆ, ಕಷ್ಟ ಅಂದವರಿಗೆ ಸ್ಪಂದಿಸುವ ಕರುಣಾಳು ಮನಸ್ಸು ಮತ್ತು ಸದಾ ನಗುಮುಖದಿಂದಲೇ ಎಲ್ಲರನ್ನ ಆವರಿಸಿಕೊಳ್ತಿದ್ದ ಆ ವ್ಯಕ್ತಿತ್ವವೇ ಅವರನ್ನ ಇವತ್ತು ಇಷ್ಟು ಒಳ್ಳೆ ಸ್ಥಾನಕ್ಕೆ ಅಂದ್ರೆ ದಿ ಗ್ರೇಟ್ ಸ್ಥಾನದಲ್ಲಿ ನಿಲ್ಲಿಸಿದೆ. ಹೌದು, ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅಂತ ಹೆಸರು ಕೇಳಿದ ತಕ್ಷಣ ಅನೇಕ ಕನ್ನಡಿಗರ ಮನಸ್ಸಲ್ಲಿ ಗೌರವ ಮತ್ತು ಪ್ರೀತಿ ತುಂಬುತ್ತೆ. ತಮ್ಮ ನಟನೆ ಮೂಲಕ ಮಾತ್ರ ಅಲ್ಲ, ತಮ್ಮ ವ್ಯಕ್ತಿತ್ವ, ಸರಳತೆ ಮತ್ತು ಸಮಾಜ ಸೇವೆ ಮೂಲಕ ಕೂಡ ಲಕ್ಷಾಂತರ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ನಮ್ಮ ಅಪ್ಪು. ಇವತ್ತು ಅವರು ಹುಟ್ಟುಹಬ್ಬ. ದೈಹಿಕವಾಗಿ ಅವರು ನಮ್ಮೊಂದಿಗಿಲ್ಲ, ಆದ್ರೂ ಕೂಡ ಅವರ ಸ್ಮರಣೆ, ಆದರ್ಶಗಳು ಮತ್ತು ಅವರು ಮಾಡಿದಂತಹ ಒಳ್ಳೆ ಕೆಲಸಗಳು ಇಂದಿಗೂ ಜೀವಂತವಾಗಿದೆ. ಅದರಂತೆ ಅಪ್ಪು ಬದುಕಿದ ಬದುಕು ಕನ್ನಡಿಗರಿಗೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ದೊಡ್ಡ ಪ್ರೇರಣೆಯಾಗಿದೆ. ಹಾಗಾದ್ರೆ ಪವರ್ ಸ್ಟಾರ್ ಅವರ ಜೀವನದ ಸ್ಫೂರ್ತಿದಾಯಕ ಗುಣಗಳು ಯಾವುದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸರಳತೆ. ದೊಡ್ಡ ಮನೆ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಪುನೀತ್ ರಾಜ್‌ಕುಮಾರ್ ಅವರು ಯಾವತ್ತಿಗೂ ಅವರ ಅಹಂಕಾರವನ್ನ ತೋರಿಸಿಲ್ಲ. ಬಾಲ್ಯದಿಂದಲೇ ಖ್ಯಾತಿ ಮತ್ತು ಸಂಪತ್ತಿನ ನಡುವೆ ಬೆಳೆದ್ರು ಸಹ ಎದುರಿಗಿದ್ದವರ ಅಂತಸ್ತು ನೋಡದೆ ಎಲ್ಲರನ್ನ ಸಮಾನವಾಗಿ ಗೌರವಿಸುತ್ತಿದ್ದ ಅವರ ಆ ನಗುಮುಖ ಮತ್ತು ಆ ನಮ್ರತೆ ಅಭಿಮಾನಿಗಳಿಗೆ ಅವರನ್ನ ತಮ್ಮ ಮನೆ ಸದಸ್ಯನಂತೆ ಕಾಣುವಂತೆ ಮಾಡಿತ್ತು. ಇನ್ನು ಎರಡನೇದಾಗಿ ಬಲಗೈ ನೀಡಿದ್ದು ಎಡಗೈಗೆ ತಿಳಿಯದಂತಹ ದಾನದ ಗುಣ ಹೊಂದಿದ್ರು ನಮ್ಮ ಪುನೀತ್ ರಾಜ್‌ಕುಮಾರ್. ಅಪ್ಪು ಅವರು ಬದುಕಿದ್ದಾಗ ಮಾಡಿದ್ದ ದಾನ ಧರ್ಮಗಳು ಅವರು ಬೆಳಕಿಗೆ ಬಂದಿದ್ದೆ ಅವರು ನಮ್ಮನ್ನೆಲ್ಲ ಅಗಲಿದ್ಮೇಲೆ. ತಾವು ಮಾಡುವ ಸಮಾಜಮುಖಿ ಕೆಲಸಗಳನ್ನ ಎಲ್ಲಿಯೂ ಪ್ರಚಾರ ಮಾಡಿಕೊಳ್ಳದ ಅಪರೂಪದ ವ್ಯಕ್ತಿತ್ವ ಅವರದ್ದು. ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡೋದು ಸೇರಿದಂತೆ ಅನೇಕ ಕಾರ್ಯಗಳನ್ನ ಸದ್ದಿಲ್ಲದೆ ಮಾಡ್ತಾ ಇದ್ರು. ಕೆಲವೊಮ್ಮೆ ಸಹಾಯ ಪಡೆದವರಿಗೂ ತಮಗೆ ತೆರವು ನೀಡಿದ್ದು ಪುನೀತ್ ರಾಜ್‌ಕುಮಾರ್ ಅಂತ ವಿಷಯನೇ ತಿಳಿತಾ ಇರಲಿಲ್ಲ. ಮೂರನೇದಾಗಿ ಕಾಯಕವೇ ಕೈಲಾಸ. ಅಂದ್ರೆ ಬಾಲ ಕಲಾವಿದನಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ರು ಕೂಡ ಸ್ಟಾರ್ ಆದ್ಮೇಲೂ ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನ ಪಾಲಿಸ್ತಾ ಇದ್ದು. ಅದರಲ್ಲೂ ಅವರ ಹಾಡೋದ್ರಿಂದ ಬರುತ್ತಿದ್ದ ಸಂಭಾವನೆಯನ್ನ ಸಂಪೂರ್ಣವಾಗಿ ಸಮಾಜ ಸೇವೆಗೆ ಮೀಸಲಿಡ್ತಿದ್ರು ಅನ್ನೋದು ಗಮನಾರ್ಹವಾದ ಸಂಗತಿ. ಇನ್ನು ನಾಲ್ಕನೇದು ಯುವ ಜನತೆಗೆ ಸ್ಫೂರ್ತಿ ನೀಡಿದ ಫಿಟ್ನೆಸ್ ಮತ್ತು ಫ್ಯಾಷನ್. ಫಿಟ್ನೆಸ್ ವಿಷಯದಲ್ಲಿ ಪುನೀತ್ ರಾಜ್‌ಕುಮಾರ್ ಅವರು ಎಂದಿಗೂ ರಾಜಿ ಮಾಡಿಕೊಂಡವರೇ ಅಲ್ಲ. ಶಿಸ್ತಿನ ಜೀವನ ಮತ್ತು ಕಟ್ಟುಮಸ್ತಾದ ಮೈಕಟ್ಟು ಹೊಂದಿದ್ದ ಅವರು ಇಂದಿನ ಯುವ ಪೀಳಿಗೆಗೆ ದೊಡ್ಡ ಸ್ಫೂರ್ತಿಯಾಗಿದ್ರು. ಇನ್ನು ಫ್ಯಾಷನ್ ಬಗ್ಗೆ ಹೇಳೋದಾದ್ರೆ ಅವರು ಯಾವಾಗ್ಲೂ ಸಾಮಾನ್ಯ ಬಟ್ಟೆಗಳನ್ನ ಧರಿಸೋಕೆ ಮಾತ್ರ ಇಷ್ಟಪಡ್ತಾ ಇದ್ರು. ಯಾಕಂದ್ರೆ ನಾವು ಧರಿಸೋ ಬಟ್ಟೆಗಳನ್ನ ಇತರರು ಫಾಲೋ ಮಾಡ್ತಾರೆ, ಆದ್ರಿಂದ ಆಡಂಬರದ ಬ್ರಾಂಡೆಡ್ ಬಟ್ಟೆಗಳಿಗಿಂತ ಸಾಧಾರಣ ಬಟ್ಟೆಗಳೇ ಲೇಸು ಅಂತ ಹೇಳ್ತಾ ಇದ್ರು. ಹಾಗಾಗಿ ಆಡಂಬರಗಳಿಂದ ದೂರವಿದ್ದು ನಮ್ಮ ಬದುಕನ್ನ ಹೇಗೆ ಸಮರ್ಥವಾಗಿಸ್ಕೊಳ್ಬೇಕು ಎಂಬ ಪಾಠವನ್ನ ಅಪ್ಪು ನಮಗೆ ಕಲಿಸಿಕೊಟ್ಟಿದ್ದಾರೆ ಅಂತ ಅಂದ್ರೆ ತಪ್ಪಾಗಲ್ಲ. ಇನ್ನೊಂದೇನಪ್ಪಾ ಅಂತ ಅಂದ್ರೆ ಆದರ್ಶದ ವ್ಯಕ್ತಿತ್ವ. ತಂದೆ ಡಾಕ್ಟರ್ ರಾಜ್‌ಕುಮಾರ್ ಅವರ ಹಾದಿಯಲ್ಲೇ ನಡೆದ ಪುನೀತ್ ರಾಜ್‌ಕುಮಾರ್ ಕೆಟ್ಟ ಚಟಗಳಿಂದ ದೂರವಿದ್ದು ಯುವ ಜನತೆಗೆ ಮಾದರಿಯಾಗಿದ್ರು. ಅವರು ಬ್ರಾಂಡ್ ಅಂಬಾಸಿಡರ್ ಆಗಿದ್ದ ಬಿಎಂಟಿಸಿ ಮತ್ತು ಕೆಎಂಎಫ್ ಸಂಸ್ಥೆಗಳಿಂದ ಯಾವುದೇ ಸಂಭಾವನೆ ಪಡೆಯದೆ ಸೇವೆ ಸಲ್ಲಿಸಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಪುನೀತ್ ರಾಜ್‌ಕುಮಾರ್ ನಮ್ಮನ್ನ ದೈಹಿಕವಾಗಿ ಅಗಲಿದ್ರು ಕೂಡ ಅವರು ಬಿಟ್ಟು ಹೋದ ಗುಣಗಳು ಇಂದಿಗೂ ಹಲವರನ್ನ ಸರಿದಾರಿಗೆ ತರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಾವಿರಾರು ಮಕ್ಕಳಿಗೆ ಉಚಿತ ಶಿಕ್ಷಣ, ಅಸಹಾಯಕರಿಗೆ ಆಸರೆ ಮತ್ತು ಕಣ್ಣು ದಾನದ ಮೂಲಕ ಸಾವಿನ ನಂತರವೂ ಜಗತ್ತನ್ನ ನೋಡ್ತಿರುವ ಅವರ ಮಹೋನ್ನತ ಗುಣಗಳು ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಅಪ್ಪು ಅಂದ್ರೆ ಕೇವಲ ಹೆಸರಲ್ಲ, ಅದೊಂದು ನಿರಂತರವಾಗಿ ಹರಿಯುವ ಮಾನವೀಯತೆಯ ಸೆಲೆ ಅಂತಾನೆ ಹೇಳಬಹುದು. ಈ ಹುಟ್ಟು ಹಬ್ಬದಂದು ಅವರು ಆದರ್ಶಗಳನ್ನ ಪಾಲಿಸೋದು ನಾವು ಅವರಿಗೆ ಸಲ್ಲಿಸುವ ಒಂದು ನಿಜವಾದ ಗೌರವ ಅನ್ನೋದಾದ್ರೆ ತಪ್ಪಾಗಲ್ಲ. ಏನೇ ಹೇಳಿ, ಅಪ್ಪು ಅವರು ಇವತ್ತು ನಮ್ ಜೊತೆ ಇಲ್ಲದೆ ಇರಬಹುದು, ಆದ್ರೆ ಅವರು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿರ್ತಾರೆ ಅಂದ್ರೆ ತಪ್ಪಾಗಲ್ಲ. ಅವರ ಆ ಒಂದು ಸ್ಮೈಲ್ ನಮ್ಗೆ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ.